ಯಾರ್ದ್ರಿ ಫೋನು? ಯಾಕೆ ಈಗ ಸುಸ್ತಾದವ್ರ ಕೂತ್ಬಿಟ್ರಿ? ಏನಾಯ್ತ್ರಿ? ಬಿಡಿ, ನಾನು ಕೊಡ್ತೀನಿ. ತಗೊಳ್ಳಿ. ಏನಾಯ್ತು ಹೇಳ್ರಿ? ಏನಿಲ್ಲ ರಾಜೇಶ್ವರಿ, ಮನಸ್ಸಿಗೆ ತುಂಬ ಬೇಸರ ಆಗುವಂಥ ವಿಷಯ ಕೇಳಿದೆ. ಅದಕ್ಕೆ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ. ಏನಾಯ್ತ್ರಿ? ಏನು ಅನಾಹುತ? ಇಲ್ಲ ರಾಜೇಶ್ವರಿ, ಯಾವುದೇ ಅನಾಹುತ ಆಗಿಲ್ಲ, ಯಾರಿಗೂ ಏನಾಗಿಲ್ಲ. ಆದರೆ ಏನ್ರಿ ಅದು? ಏನು ಹೇಳಿ? ಈಗ ದತ್ತಾತ್ರೇಯ ಅವರು ಫೋನ್ ಮಾಡಿದ್ದು. ಅವರಿಗೆ ನಮ್ಮ ಸಂಬಂಧ ಇಷ್ಟ ಇಲ್ಲ ಅಂತ. ಯಾಕಂತೆ? ಹುಡುಗ ಒಪ್ಕೊಂಡಿದ್ನಲ್ರಿ, ಮಾತುಕತೆಗೂ ಬರ್ತೀವಿ ಅಂತ ಹೇಳಿದ್ರು. ಹೌದು, ನನ್ನ ಹತ್ರ ಕ್ಷಮಾಪಣೆ ಕೇಳಿದ್ರು. ನನಗೆ ಮಾತಾಡೋಕ್ಕೇನೆ ಬಿಡಲಿಲ್ಲ. ದಯವಿಟ್ಟು ಕಾರಣ ಕೇಳಬೇಡಿ ಅಂದರು. ಏನ್ರಿ ಇದು? ಕೈಗೆ ಬಂತು ಬಾಯಿಗಿಲ್ಲ ಅನ್ನೋ ಹಾಗಾಯ್ತಲ್ಲ. ಆಗ ನಿಶ್ಚಿತಾರ್ಥ ಆಗಿ ಮುರಿದ್ಬಿತ್ತು. ಈಗ ಇನ್ನೇನು ಗೊತ್ತಾಯ್ತು ಅಂತ ಸಂಭ್ರಮ ಪಡ್ತಾ ಇದ್ರೆ ಹೀಗಾಯ್ತು. ಯಾರಾದ್ರೂ ಏನಾದ್ರೂ ಚಾಡಿ ಹೇಳಿರ್ಬೋದಾ? ಗೊತ್ತಿಲ್ಲ. ಏನು ಮಾಡಬೇಕು ಅಂತ ನನಗೆ ತಿಳಿತಾ ಇಲ್ಲ. ಈ ಸುದ್ದಿನ ಒಂಥರ ಹ್ಯಾಕ್ ಜೀರ್ಣಿಸ್ಕೊಳ್ತಾಳು. ಏನ್ ಹಣೆ ಬರಲಿ ಅವಳ್ದು. ಓದಿದ್ದಾಳೆ, ಜಾಣೆ, ನೋಡೋಕ್ಕೂ ಅವಳ ಲಕ್ಷಣ ಅನ್ನೋ ಥರ ಏನಲ್ಲ. ಇಂಥವ್ರದೆಲ್ಲ ಮದುವೆ ಆಗುತ್ತೆ. ಇವ್ರದ್ದು ಯಾಕ್ರೆ ಹೀಗಾಗ್ತಿದೆ? ಸಮಾಧಾನ ಮಾಡ್ಕೋ ರಾಜೇಶ್ವರಿ, ಸಮಾಧಾನ ಮಾಡ್ಕೋ. ನೋಡೋಣ, ಬೇರೆ ಯಾವುದಾದ್ರೂ ಸಂಬಂಧ ಸಿಗುತ್ತೋ ಏನೋ. ಏನ್ ನೋಡೋದೋ ಏನೋ. ಮನೇಲಿ 4 ಜನ ಹೆಣ್ಮಕ್ಳಿದ್ದಾರೆ, ಎಲ್ಲರೂ ಮದ್ವೆಗೆ ಬಂದಿದ್ದಾರೆ. ಇವ್ರದ್ದಾತೆ ಬೇರೆಯವ್ರಿಗೂ ಆಗೋ ಹಾಗಿಲ್ಲ. ಗಗನಿಗೆ ಬೇರೆ ವಯಸ್ಸಾಗ್ತಿದೆ. ಏನ್ರಿ ಇದು? ಆ ದೇವ್ರಿಗೆ ನಮ್ಮ ಮೇಲೆ ಯಾವಾಗ ಕರುಣೆ ಬರುತ್ತೋ ಏನೋ. ಅಮ್ಮ, ಅಮ್ಮ, ಬೆಂಕಿ ಬಂದ. ವೆಂಕಿ, ಇವತ್ತು ಏಕಾದಶಿ ಕಣೋ, ನಾನೇನು ಮಾಡಿಲ್ಲ. ಹೋಗ್ಲಿ ಬಿಡಮ್ಮ, ನಿಮ್ಗೆ ಏಕಾದಶಿ ಆದರೆ ನನಗೂ ಏಕಾದಶಿ ಇದೆ, ಅದಕ್ಕೇನಂತೆ? ಅದು ಹಾಗಲ್ಲ ಕಣೋ. ಅದು ನೀನು ವಯಸ್ಸಿಗೆ ಬಂದ ಹುಡುಗ ಅಲ್ವಾ, ನಿನಗೆ ಉಪವಾಸ ತಡೆಯಲ್ಲ. ದುಡ್ಡು ಕೊಡ್ತೀನಿ, ಹೊರಗಡೆ ಏನಾದರೂ ತಿನ್ಕೋ. ಬೇಡ ಬಿಡಮ್ಮ. ಯಾಕಮ್ಮ, ಯಾಕೊಂಥರ ಇದ್ದೀರಾ? ಅದು ನೀನು ವಯಸ್ಸಿಗೆ ಬಂದ ಹುಡುಗ ಅಲ್ವಾ, ನಿನಗೆ ಉಪವಾಸ ತಡೆಯಲ್ಲ. ದುಡ್ಡು ಕೊಡ್ತೀನಿ, ಹೊರಗಡೆ ಏನಾದರೂ ತಿನ್ಕೋ. ಬೇಡ ಬಿಡಮ್ಮ. ಯಾಕಮ್ಮ, ಯಾಕೊಂಥರ ಇದ್ದೀರಾ? ಏನಾಯ್ತು? ವೆಂಕಿ, ನಮ್ಮ ಮಂದಾರನ ಮದುವೆ ಸಂಬಂಧ ಮುರಿದ್ಬಿತ್ತು ಕಣೋ. ಏನಮ್ಮ ಹೇಳ್ತಾ ಇದ್ದೀರಾ? ಯಾರು ನಿಮ್ಗಾಗಂತ ಹೇಳ್ದವರು? ಅವ್ರ ಕಡೆಯಿಂದನೇ ಫೋನ್ ಬಂದಿತ್ತು. ಅದು ಹೇಗೆ ಸಾಧ್ಯ? ಅವರೇ ನನ್ನ ಹತ್ರ ಹೇಳಿದ್ದಾರೆ ನಮ್ಗೆ ಈ ಸಂಬಂಧ ಒಪ್ಪಿಗೆ ಆಗಿದೆ ಅಂತ. ಹೋಗ್ಲಿ ಬಿಡು, ಯಾರ್ದು ಹೇಗಾಗಬೇಕು ಅಂತ ದೇವ್ರು ಬರೆದಿರ್ತಾನೋ ಹಾಗೆ ತಾನೇ ಆಗೋದು. ನಮ್ಮ ಕೈಯಲ್ಲಿ ಏನಿದೆ. ಸರಿ, ನಾನು ಬರ್ತೀನಿ. ಸರಿ.
ರಾಜೇಶ್ವರಿ, ನಾನು ಸ್ವಲ್ಪ ಹೀಗೇನೆ ಹೊರಗಡೆ ಹೋಗಿ ಬರ್ತೀನಿ. ನೀವು ಬೇಜಾರು ಮಾಡ್ಕೋಬೇಡ್ರಿ. ಆ ಬ್ರಹ್ಮ ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿರ್ತಾನೋ ಅದೇ ತಾನೇ ಆಗೋದು. ಈ ಪ್ರಪಂಚದಲ್ಲಿ ಮದುವೆ ಆಗದೆ ಉಳಿದಿರೋ ಹೆಣ್ಮಕ್ಳು ಎಷ್ಟು ಜನ ಇಲ್ಲ. ಅವರಲ್ಲಿ ನಮ್ಮಂತಾರನ್ನು ಒಬ್ಳು ಅಂದ್ಕೊಂಡ್ಬಿಡೋಣ. ಸತ್ಯ, ಏನು ಸರ್, ಕೈ ಕಾಲು ಮುಖಾಲ ಬ್ಯಾಂಡೇಜ್ ಆಗಿದೆ? ಏನಾಯ್ತಂತೆ ಸರ್? ಹೇಗಾಯ್ತು ಸರ್? ನನಗೇನೋ ಗೊತ್ತು. ನನಗೆ ಗೊತ್ತಿದ್ದು ನಿನ್ಗೆ ಹೇಳ್ತಾ ಇಲ್ವಾ? ಫೋನ್ ಬಂತು, ಬಂದೆ. ಸತ್ಯ, ಏನಾಯ್ತಪ್ಪ? ಅಯ್ಯೋ ಏನಿಲ್ಲ ಬಿಡಪ್ಪ, ಮೈನರ್ ಇಂಜುರೀಸು. ಆಸ್ಪತ್ರೆಯವರು ಜಾಸ್ತಿ ಬಿಲ್ ಕಿತ್ಕೊಳ್ಳೋಕೆ ಇಷ್ಟೆಲ್ಲ ರಾದಂತ ಮಾಡಿದ್ದಾರೆ. ಹೇ ಅದಲ್ಲ ಕಣ, ಯಾರು ನಿನ್ನ ಮೈ ಮುಟ್ಟಿದ್ದು? ಈ ಧರಂಪಾಲ್ ಮಗನ ಮೈ ಮುಟ್ಟಬೇಕು ಅಂದರೆ ಎಷ್ಟೋ ಧೈರ್ಯ ಅವ್ರಿಗೆ. ಇಷ್ಟಕ್ಕೆ ಸುಮ್ಮನೆ ಬಿಡಬಾರ್ದು ಸರ್. ಅದು ಯಾರು ಅಂತ ಪತ್ತೆ ಹಚ್ಚಿ ಇಲ್ಲ ಅನ್ಸ್ಬಿಡ್ಬೇಕು ಸರ್. ಈ ರೀತಿ ಮಂಚದ ಮೇಲೆ ಮಲಗಿರೋದು ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಸತ್ಯ, ಏನಾಯ್ತು? ಯಾರ ಹತ್ರ ಗಲಾಟೆ ಮಾಡ್ಕೊಂಡೆ? ಅಯ್ಯೋ ನಾನೇನು ಗಲಾಟೆ ಮಾಡಿಲ್ಲಪ್ಪ. ಯಾರೋ 3-4 ಜನ ಗುಂಡಗಳು ನನ್ಗೆ ಹೊಡೆದ್ರು. ನಾನೇನು ಸುಮ್ಮನೆ ಬಿಟ್ಟಿಲ್ಲ. ನಾನು ನನ್ನ ಕೈ ರುಚಿ ತೋರಿಸಿದ್ದೀನಿ. ಮತ್ತೆ ನಿನ್ನ ಆಸ್ಪತ್ರೆಗೆ ಸೇರಿಸೋರು ಯಾರು? ಅವ್ರ ಹೆಸರನ್ನು ಹೇಳಪ್ಪ, ನಾನು ಹೋಗಿ ಅವ್ರ ಕೃತಜ್ಞತೆ ಹೇಳ್ತೀನಿ. ಯಾರೋ ಒಬ್ರು ಬಿಡಪ್ಪ. ಹೋಗ್ಲಿ, ಇದೆಲ್ಲ ಎಲ್ಲಿ ನಡೀತು ಅಂತ ಹೇಳು. ಅದು ನಡೆದಿದ್ದು ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಅಲ್ಲಿಗೆ ಯಾಕೆ ಹೋಗಿದ್ದೆ? ಯಾವ ಸಬ್ ರಿಜಿಸ್ಟರ್ ಆಫೀಸು? ಸಬ್ ರಿಜಿಸ್ಟರ್ ಆಫೀಸ್ ಆಫ್ ಮ್ಯಾರೇಜ್ನಲ್ಲಿ. ಏನಂದೆ? ಅಲ್ಲಿ ಯಾಕೋ ಹೋಗಿದ್ದೆ? ಯಾರ ಮದುವೆಗೆ ಸಾಕ್ಷಿ ಹಾಕಕ್ಕೆ ಹೋಗಿದ್ದೆ? ಅದು ಏನಾಯ್ತಪ್ಪ ಅಂದರೆ, ಏನು ಗುರು, ಪರ್ಮನೆಂಟ್ ಅರೇಂಜ್ಮೆಂಟಾ ಇಲ್ಲ ಟೆಂಪ್ರವರಿ ಅರೇಂಜ್ಮೆಂಟಾ? ಯಾರೋ ನೀವು? ಯಾಕೆ ಸುಮ್ಮನೆ ಇರೋಕ್ಕಾಗಲ್ವಾ? ಏನ್ ಗುರು, ಹಣ್ಣು ತುಂಬಾ ಚೆನ್ನಾಗಿದೆ, ಇಬ್ಬನೇ ತಿನ್ಬೋದಾ? ಹಂಚ್ಕೊಂಡ್ ತಿನ್ನೋಣ ಬಾ. ಗಮ್ಮಿದ್ರ ಬಾಗ ನೋಡೋಣ. ಒಂದು ವೇಳೆ ಆ ಗೂಂಡಾಗಳು ನಿನ್ನ ಹೊಡಿದೇ ಇದ್ದಿದ್ರೆ ನೀನು ಆ ಹುಡುಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹಾರಗಳನ್ನ ಬದಲಾಯಿಸ್ಕೊಂಡು ಕೈ ಹಿಡ್ಕೊಂಡು ಮನೆಗೆ ಬರ್ತಾ ಇದ್ರಿ ಅಲ್ವಾ? ಹೂನಪ್ಪ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದೆಲ್ಲ ಆಯಿತು. ಒಂದು ವೇಳೆ ದಾಕ್ಷಾಯಣಿ ಏನಾದರೂ ನನ್ನ ಹಾಸ್ಪಿಟ್ಲಿಗೆ ಸೇರಿಸಿಲ್ಲ ಅಂದಿದ್ರೆ ಏನಾಗಿರೋದೋ ಏನೋ. ಓಹೋ, ಅಷ್ಟು ದೊಡ್ಡವನಾಗ್ಬಿಟ್ಟ ನೀನು. ಅಪ್ಪ ಅಂತ ನಾನೊಬ್ಬ ಇದ್ದೀನಿ, ನನ್ನನ್ನು ಕೇಳಬೇಕು ಅನಿಸ್ಲಿಲ್ವ ನಿಂಗೆ? ನನಗೆ ಗೊತ್ತಿತ್ತು
ನೀನು ದಾಕ್ಷಾಯಣಿ ಜೊತೆ ನನ್ನ ಮದುವೆ ಒಪ್ಪಲ್ಲ ಅಂತ. ಈಗಲೂ ಒಪ್ಪೋದಿಲ್ಲ, ಮುಂದೇನು ಒಪ್ಪೋದಿಲ್ಲ. ಏನು ಅನ್ಕೊಂಡಿದ್ದೀವಿ ನೀನು? ಹೋಗಿ ಹೋಗಿ ಆ ಬಡಮೇಷ್ಟ್ರ ಮಗಳೇ ಆಗ್ಬೇಕಾ ನಿನಗೆ? ನೀನಂದ್ರೇನು? ನಿನ್ನ ಸ್ಟೇಟಸ್ ಅಂದ್ರೇನು? ನನಗೇನಪ್ಪ ಇದೆ ಸ್ಟೇಟಸ್ಸು? ನಿಮ್ಮ ಮಗ ಅನ್ನೋದು ಬಿಟ್ಟು. ಅದನ್ನೇ ಕಣ ನಾನು ಹೇಳ್ತಾ ಇರೋದು. ನನ್ನ ಸ್ಟೇಟಸ್ ಇಂದ ನಿನ್ನ ಸ್ಟೇಟಸ್. ಒಳ್ಳೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿಯಿಂದ ಹೆಣ್ಣು ತಂದರೆ ನಿನ್ನ ಕೆರಿಯರ್ ಆಗುತ್ತೆ, ನನಗೆ ಲಾಭ ಆಗುತ್ತೆ. ಅಪ್ಪ, ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ. ಇದು ನನ್ನ ಪರ್ಸನಲ್ ಮ್ಯಾಟ್ರು. ಏನೋ ಅದು ಪರ್ಸನಲ್ ಮ್ಯಾಟ್ರು? ನಿನ್ನ ಮದುವೆ ವಿಷಯದಲ್ಲಿ ನಾನು ತಲೆ ಹಾಕ್ಬಾರ್ದ? ಏಯ್, ನಾನು ನಿಮ್ಮಪ್ಪ ಕಣೋ. ಮದುವೆ ಆಗಕ್ಕೆ ಮೊದಲು ಜೀವನದಲ್ಲಿ ಸೆಟ್ಲ್ ಆಗಬೇಕು, ತಿಳ್ಕೊ. ಅಪ್ಪ, ನೀವು ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ನಾನೀಗಾಗಲೇ ದಾಕ್ಷಾಯಣಿಗೆ ಮಾತು ಕೊಟ್ಟಿದ್ದೀನಿ. ಏಯ್, ಯಾರನ್ನ ಕೇಳಿ ಮಾತು ಕೊಟ್ಟೆ? ಯಾರನ್ನೇನು ಕೇಳೋದು? ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಪ್ರೀತಿ 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 ಮೈ ಫುಟ್. ಒಂದೆರಡು ದಿವಸ ಅವಳನ್ನ ಬೈಕಲ್ಲಿ ಹಿಂದೆ ಕರ್ಕೊಂಡು ಹೋಗಿದ್ದಕ್ಕೆ ಈಗ ಅವಳು ಸರಿ ಹಿಡ್ಕೊಂಡು ಹೋಗ್ತೀಯಾ? ಅವಳನ್ನ ಏನು ಅಂತ ಮೆಚ್ಕೊಂಡು ನೋಡ್ತಾ ಇರೋ, ಅವಳನ್ನ ಏನು ಮಾಡ್ತೀನಿ ಅಂತ. ಅಪ್ಪ, ನಾನು ನಿಮ್ಮ ಮಗ ಅನ್ನೋದನ್ನ ಮರಿಬೇಡಿ. ನೀವೇನಾದ್ರೂ ಅವಳು ವಿಷಯಕ್ಕೆ ಹೋದ್ರೆ ನೀವು ನಮ್ಮ ಅಪ್ಪನ ಸಂಬಂಧನ ಕಡ್ದಾಕ್ಬೇಕಾಗತ್ತೆ. ಅವಳನ್ನ ಏನು ಅಂತ ಮೆಚ್ಕೊಂಡು ನೋಡ್ತಾ ಇರೋ, ಅವಳನ್ನ ಏನು ಮಾಡ್ತೀನಿ ಅಂತ. ಅಪ್ಪ, ನಾನು ನಿಮ್ಮ ಮಗ ಅನ್ನೋದನ್ನ ಮರಿಬೇಡಿ. ನೀವೇನಾದ್ರೂ ಅವಳು ವಿಷಯಕ್ಕೆ ಹೋದ್ರೆ ನೀವು ನಮ್ಮ ಅಪ್ಪನ ಸಂಬಂಧನ ಕಡ್ದಾಕ್ಬೇಕಾಗತ್ತೆ. ಏನಂದೆ? ಏನು ಅಂದೆ? ಸಂಬಂಧ ಕಡ್ದಾಕೋತ್ಯಾ? ಕಡ್ದಾಕೋ ಹೋಗು. ತಾಯಿ ಸತ್ ಮೇಲೆ ಅವಳು ಇಲ್ಲ ಅನ್ನೋ ಕೊರತೆ ಬರಬಾರ್ದು ಅಂತ ಪ್ರೀತಿಯಿಂದ ಸಾಕಿದ್ದೀನಿ ಕಣೋ. ನಾನು ಬೇಕಾದ್ರೆ ಇನ್ನೊಂದು ಮದುವೆ ಮಾಡ್ಕೊಂಡು ಸುಖವಾಗಿರ್ಬೋದಾಗಿತ್ತು, ಆದರೆ ಹಾಗೆ ನಾನು ಮಾಡಲಿಲ್ಲ. ಯಾಕೆ ಹೇಳು? ಮಲ್ತಾಯಿ ಅನ್ನೋಳು ಬಂದರೆ ಹುರ್ಕೊಂಡು ಮುಕ್ಬಿಡ್ತಾಳೆ ಅಂತ ಕಣೋ. ಅಪ್ಪ, ನೀವು ನನ್ನನ್ನು ಪ್ರೀತಿಯಿಂದ ಸಾಕಿಲ್ಲ ಅಂತ ಹೇಳ್ತಾ ಇದ್ದೀನಾ? ನನ್ನ ಸುಖ ನಿಮ್ಮ ಸುಖ ತಾನೆ. ನಾನು ಚೆನ್ನಾಗಿದ್ರೆ ತಾನೆ ನೀವು ಸಂತೋಷವಾಗಿರೋದು. ತಪ್ಪು ನಂದೆ ಕಣೋ. ನಿನ್ನನ್ನು ಎಲ್ಲಿಟ್ಟಿರ್ಬೇಕೋ ಅಲ್ಲಿ ಇಟ್ಟಿದ್ದಿದ್ರೆ ನೀನು ಸರಿಯಾಗೇ ಇರ್ತಾ ಇದ್ದೆ. ಸಂಬಂಧ ಕಟ್ಕೋತಾನೆ, ಸಂಬಂಧ. ನೋಡ್ತಾ ಇರು ಯಾರ ಸಂಬಂಧ ಯಾರು ಕಟ್ಕೋತಾರೆ ಅಂತ. ಅಪ್ಪ, ಪ್ಲೀಸ್, ನೀವು ಅವ್ರ ತಂಟೆಗೆ ಹೋಗ್ಬಿಡಿ. ನಾನು ದಾಕ್ಷಾಯಣಿನ ಮದುವೆ ಮಾಡ್ಕೊಳ್ದೆ ಇರೋಕ್ಕಾಗಲ್ಲ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಒಳ್ಳೆ ಮಾತಿಂದ ನನ್ನ ಮಾತು ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇದೇ ಆಸ್ಪತ್ರೆಯಲ್ಲಿ ಸಾಯ್ಬೇಕು ನೀನು. ನಿನ್ನ ಹೆಣ ಎತ್ಕೊಂಡು ಹೋಗೋಕ್ಕೂ ನಾನು ಬರೋದಿಲ್ಲ. ನನ್ನ ವಿರುದ್ಧನೇ ನನ್ನ ಮಗನ್ನ ಅವಳು ಎತ್ಕಟ್ತಾಳ. ಅವಳನ್ನ ಸುಮ್ಮನೆ ಬಿಡೋದಿಲ್ಲ ಕಣೋ. ನನ್ನ ದಾರಿಗೆ ಯಾರೇ ಅಡ್ಡ ಬಂದರೂ ಅವ್ರನ್ನ ಉಳಿಸೋದಿಲ್ಲ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ. मेरा सुशीला प्यारी ನಿನ್ನ ಮಾತು ಕೇಳೋರು ಯಾರಿಲ್ಲ, ನನ್ನ ಮಾತು ಕೇಳೋರು ಯಾರಿಲ್ಲ. ತೋಟನೇ ಯಾರ ಮಾತು ಕೇಳಲ್ಲ. ಏನಿದೆ ನವತ್ರ ಕುಡ್ದು ಬಂದಿದ್ಯಾ? ಯಾವ್ದೋ ಪುಕ್ಸಟ್ಟೆ ದುಡ್ಡು ಸಿಕ್ಕಿರ್ಬೇಕು, ಅದಕ್ಕೆ ಕಂಡುಕೂಡ್ದಿ ಕುಡ್ದು ತಿಂದು ಬಂದಿದ್ಯಾ? ಬಿಡ್ತೋನು ಬಿಟ್ಟಿ ಕುಡಿಯೋ ನನ್ನ ಮಗ ನಾನಲ್ಲ. ಒಂದು ವಾರದಿಂದ ಚೆನ್ನಾಗಿ ಕುಡಿದು ತಿಂದು ಮಜಾ ಮಾಡ್ಬಿಟ್ಟೆ. ಬೆಳಿಗ್ಗೆ ಏನಪ್ಪ ಮಾಡಿ ಅಂತ ಯೋಚನೆ ಮಾಡ್ತಿದ್ದೆ. 1000 ರೂಪಾಯಿ ಸಂಪಾದನೆ ಮಾಡಿದ್ದೆ ಕಣೋ. 1000 ರೂಪಾಯಿನ ಯಾರು ಕೊಟ್ರು ನಿನ್ಗೆ? ಏನ್ ಗಣಂದಾರಿ ಕೆಲಸ ಮಾಡಿದೆ ಅಂತ ಕೊಟ್ರು? ಗರಂದಾರಿ ಕೆಲಸ ಮಾಡಕ್ಕೆ ಅಂತ ನಾವು ಹೊರಟೆ, ಆದ್ರೆ ಮಾಡಕ್ಕಾಗಿಲ್ಲ. ಈಗ ರಂಗರಾಜ ನನ್ನೋದಿದ್ದಾನೆ, ರಂಗರಾಜನ ಧರ್ಮಪಾಲ್ ಓದಿದ್ದಾನೆ. ಧರ್ಮಪಾಲ್ ರಂಗರಾಜುಗೆ ಯಾಕೆ ಓದಿದ್ದಾನೆ? ಯಾಕೆ ಅಂದ್ರೆ ಈ ಕೆಲಸ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಡ್ಸಿದ್ದೆ ಅವನು. ಧರ್ಮಪಾಲ್ಗೆ ನಿನ್ನ ಹತ್ರ ಏನ್ ಕೆಲಸ? ಅವನ ನೀನು ಕಾಂಟ್ರಾಕ್ಟ್ ಕೊಟ್ಟ? ಯಾರಿಗೂ ಹೇಳಲ್ಲ ಅಂತ ಭಾಷೆ ಕೊಡು. ನಿನ್ನ ಹಣೆಗೂ ಹೇಳೋದಿಲ್ಲ ಗಂಡು. ಒಂದು ಮದುವೆ ಮುರಿಬೇಕಾಗಿತ್ತು. ಯಾರು ಗೊತ್ತಾ? ಮೇಷ್ಟ್ರು ಮಗಳು ಮಂದಾರ. ಮಂದಾರಕ್ಕನ್ ಮದುವೆ ಮುರಿಯೋದ? ಯಾಕೆ? ಧರ್ಮಪಾಲನಿಗೆ ಮಂದಾರ ಬೇಕಂತೆ, ಅವನ್ನ ಮದುವೆ ಮಾಡ್ಕೋಬೇಕಂತೆ. ಅದಕ್ಕೆ
ಏನು ಹುಡುಗಾಟ ಆಡ್ತೀರಾ? ಓ ಅಂಕಲ್, ಬನ್ನಿ ಅಂಕಲ್ ಕೂತ್ಕೊಳ್ಳಿ. ನಾನು ಕೂತ್ಕೊಳಕ್ ಬಂದಿಲ್ಲ. ಎಲ್ಲ ನಿಮ್ಮಪ್ಪ? ಯಾರು ಮನೇಲಿಲ್ಲ ಅಂಕಲ್, ನಾನು ಒಬ್ಬಳೇ ಇರೋದು. ಯಾಕೆ, ಏನಾದ್ರು ಹೇಳ್ಬೇಕಿತ್ತಾ? ಎಷ್ಟು ದಿವಸದಿಂದ ಈ ಮನೆ ಹಾಳು ಕೆಲಸ ಮಾಡ್ತಾ ಇದ್ದೀರಾ? ಯಾಕೆ ಅಂಕಲ್ ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಏನಾಗಬಾರ್ದು ಅದಾಗಿದೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾನ ನಿಮ್ಮಪ್ಪ, ಇಲ್ಲ ಇದರಲ್ಲಿ ಶಾಮೀಲಾಗಿದ್ದಾನ? ಒಬ್ಬೊಬ್ಬನಾಗಿ ಮಾತಾಡಬೇಡಿ. ಏನಾಯ್ತು ಅಂತ ಸರಿಯಾಗಿ ಬಿಡ್ಸಿ ಹೇಳಿ ಅಂಕಲ್. ಎಲ್ಲೇ ನಿನ್ ತಂಗಿ ದಾಕ್ಷಾಯಿಣಿ? ಅಂಕಲ್, ಮರ್ಯಾದೆ ಕೊಟ್ಟಷ್ಟು ಮಿತಿ ಮೀರ್ತಾ ಇದ್ದೀರಲ್ಲ. ದೊಡ್ಡೋರು ಅಂತ ಗೌರವ ಕೊಟ್ರೆ ಮೈ ಮೇಲೆ ಬೀಳ್ತಿದ್ದೀರಲ್ಲ. ಮೈ ಮೇಲೆ ಬೀಳೋದೇನು? ನಿಮ್ ಹುಟ್ಟು ಅಡಗಿಸ್ಬಿಡ್ತೀನಿ. ನೀವೇನು ನಿಮ್ಮ ಅಂತಸ್ತೇನು? ನನ್ನ ಮಗನ್ನೇ ಬುಟ್ಟಿಗೆ ಹಾಕೊಳಕ್ ನೋಡ್ತೀರೇನೆ? ಸರ್, ನಿಮ್ಮ ಅಂತಸ್ತು ನಮಗಿಲ್ಲ ನಿಜ, ಆದರೆ ನಮಗೂ ಮಾನ ಮರ್ಯಾದೆ ಇದೆ ಸರ್. ನೀವು ಬಾಯಿಗೆ ಬಂದಂಗೆ ಮಾತಾಡಿ ನಮ್ಮನ್ನು ಅವಮಾನ ಮಾಡೋ ಅಧಿಕಾರ ನಿಮಗಿಲ್ಲ. ಇಲ್ಲಿ ನೋಡಿ, ಯಾರನ್ನ ಯಾರು ಬುಟ್ಟಿಗೆ ಹಾಕೊಳ್ಳೋಕ್ಕಾಗಲ್ಲ. ಅವ್ರಾಗ ಅವ್ರ ಹಿಂದೆ ಬಿದ್ದರೆ ಅದನ್ನ ತಡೆಯೋಕ್ಕೂ ಆಗಲ್ಲ. ಆದರೆ ಒಂದಂತೂ ಸತ್ಯ, ನಮ್ಮ ದಾಕ್ಷಾಯಿಣಿ ಅಂತವಳಲ್ಲ. ಇನ್ನು ನಿಮ್ಮ ಮಗ, ಆ ಮಗೆ ಹೇಳೋದೇ ಇಲ್ಲ. ಯಾಕೆ, ನಿಮಗೆ ನೆನಪಿಲ್ವಾ ಅವತ್ತು ಕಾಲೇಜಲ್ಲಿ ಅವ್ರು ನಡ್ಕೊಂಡ್ ರೀತಿ, ಆಗಿತ್ತು ಅವಮಾನ ಎಲ್ಲರೂ ಇಷ್ಟು ಬೇಗ ಮಾಡ್ಬಿಟ್ರಾ? ಜಾಸ್ತಿ ಬಾಯಿ ಹರಿ ಬಿಡಬೇಡ. ನನ್ನ ಸವಾಸ ಒಳ್ಳೆಯದಲ್ಲ, ಸುಟ್ಟಾಕ್ಬಿಡ್ತೀನಿ. ಸುಟ್ಟಾಕ್ಬಿಡಕ್ಕೆ ನಾವಿನ್ ತೊಟ್ಟಿಲ್ ಬಿದ್ದಿರೋ ಕಸಾನೂ ಅಲ್ಲ, ಮರದಿಂದ ಉದ್ರಿರೋ ತರ್ಗೆಲೇನೂ ಅಲ್ಲ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇಲ್ದಿದ್ರೆ ಏನು? ನನಗೆ ಚಾಲೆಂಜ್ ಮಾಡ್ತಾ ಇದ್ಯಾ?